ಆರಾಮ ನೀವು ಬಂದು ಕುಂಕೇಶ್ವರ ನೀವು ಹೋಗಿರಿ ನಾವು ಹೋಗ್ಲಿಲ್ಲ ಸರ್. ದುಮಾಲಿ ಡಾಕ್ಟರ್ ಬಂದರು ನಿಪ್ಪನ ಯಾರು ಬಂದಾರೆ ನಿಪ್ಪನು ಯಾರು ಬರ್ಲಿಲ್ಲ ರೀ. ನೀವು ದುಮಾಲಿ ಡಾಕ್ಟರ್ ನೀವು ಇವ್ರ ಕಡೆ ಇದ್ರೆ ಆಗ್ತಿತ್ತು. ಅವ್ರು ಯಾರು ಬರ್ಲಿಲ್ಲ. ನಿಮ್ಮ ತಾಯಿ ಯಾರು ಇದ್ರು? ನಾವು ಹೋಗ್ಲಿಲ್ಲ ಸರ. 3 ಮಂದಿ ಹೋಗಿ ಬಂದ್ರು. ಇತರ ಯಾರು ಟಕ್ಕಣ್ಣವ್ರು ಸರ್ ಅಂತ ಇದ್ರಿ, ಅವ್ರು ಹೋಗಿ ಬಂದ್ರು. ನಿಮ್ಮ ಪ್ರಾಪರ್ ಸರ್? ನಮ್ಮ ಮಿರ್ಜಾ ಅಡ್ವೊಕೇಟ್. ನಾವು ಪ್ರಾಪರ್ ನಿಪ್ಪಣಿ ಬೇನಾಡಿ ಅಂತ ಆಡಿ ಬೇನಾಡಿ. ಆಡಿ ಬೇನಾಡಿ ಇಲ್ಲೇ ನಾನು ಅಡ್ವೊಕೇಟ್. ಇಲ್ಲೇ ಮುಂಬೈಗೆ ಹೋಗಿ ಬಂದಿ. ನಾ ಹೈಕೋರ್ಟ್ ಆಗಲಿ 12-13 ವರ್ಷ ಈ ಕಡೆ ಸೈಕಲ್ ಮೇಲೆ ರೀ. ಹೈಕೋರ್ಟ್ ಐತಿ. ಈಗ ಎಷ್ಟು ಕಿಲೋಮೀಟ್ರ್ ಸರ್? ಯಾವ್ದಾ ಅದೇ ನಾವು ಹಿಂಗೆ ಎಲ್ಲ ಕಡೆ ಭೇಟಿ ಹಾಕೋ ಜಯಸಿಂಗ್ಪುರ, ಸಾಂಗ್ಲಿ ಭೇಟಿ ಹಾಕೋ ಭೇಟಿ ಸಂಪೂರ್ಣ ವಕೀಲರು 55 ಜನ ಬಂದಿತ್ತು ನಮ್ದೆಲ್ಲ 6 ಜಿಲ್ಲೆದಾಗ. ಭೇಟಿ ಹಾಕ್ತೀವಿ. ಎಷ್ಟು ರೀ ಈಗ? 71 ಸಾವಿರ. 71 ಸೈಕಲ್ ನಾವು ಸೈಕಲಿನ ನಿಪ್ಪಾನಿ ಬೆಲೆ ಮಾಡಿದೆವು. ಎಜುಕೇಶನ್ PDT BA ಡೈಲಿ ಸೈಕ್ಲಿಂಗ್ ಮಾಡ್ತಾರೆ ಸರ್? ಐತಿ. ಎಷ್ಟು ಕಿಲೋಮೀಟರ್? ಈಗ ಇದ್ರ ಹೋಗಿದ್ದೆವು ಖಾರ್ದುಂಗ್ಲಾ 2 ಸರ್ತಿ ಹೋಗಿದ್ದು. ಕಾಶ್ಮೀರ ಕನ್ಯಾಕುಮಾರಿ. ಕಾಶ್ಮೀರ ಕನ್ಯಾಕುಮಾರಿ ಅದು ಪೈಲಾದಿಂದ ಚಂಡೀಗಢದಿಂದ ಹೋದು, ಒಮ್ಮೆ ಮನಾಲಿಯಿಂದ ಹೋದು. ಅಲ್ಲಿ ಮತ್ತೆ ಇನ್ನೂ PG वाली पांगी वाली ಮಾಡಿದೆವು. आणि मग पहिला स्टार्ट का इले रक्स आहे भाग सवय. अरे काय मुंबई खूप पडे बात आज ನೋಡಿ किती मत दिल्ली ते वाघा बॉर्डर बसली रिव्यू ಮಾಡಿ ಎಲ್ಲ ಸೈಕಲ್ ಮಾಡ್ರಿ. ಈ ಟೋಟಲ್ ಎಷ್ಟು ಕಿಲೋಮೀಟರ್ ಆಗಿದೆ? ನಾವು ಇಲ್ಲಿಂದ ಹೋಗೋಣ. ಅಲ್ಲಲ್ಲ ಅದು ಯಾರು ತಿಳಿದು ನಮ್ದು ಆಗ ಸ್ಟವ ಇಲ್ಲ. ಅಲ್ಲ ಅಂದಾಜು ಒಂದು 50 ಕಿಲೋಮೀಟರ್, 50,000 ಅಭಾವ ಆಗೋದು. ನಮ್ದು ಆಯುಷ್ಯ ಸೈಕಲ್ದಾಗ ಹೋಗಿದ್ರಿ. ನಾ ಈಗ ಕೊಲ್ಲಾಪುರ ಸೈಕಲ್ ಹೋಗ್ತೀನಿ. ಅದಕ್ಕೆ ನಂದು ಎಂಥ 3 ಸೈಕಲ್ ಬಿದ್ದು 1972 1972ದಾಗ. ಅದೇ ಗಾಡಿ ಗುಡ್ ಐತೆ ಅಲ್ಲಿ. ನಮ್ಮ ಕಾರ್ಮಾರ ಹೋಗಿದ್ದ ರೊಕ್ಕ ಕೊಡಲಿಲ್ಲ. ಒಂದು ತಿಂಗ್ ಕೊಟ್ಟ ದೀಪಾವಳಿ ಉಪವಾಸ. ಅಲ್ಲಿಂದ 4 ವರ್ಷ ಸೈಕಲಿಂದ ಮಾಡಿ ಅರ್ಧ ತಾಸನ್ಯಾಗ 16 ಕಿಲೋಮೀಟರ್ ಮಾಡ್ತೀನಿ. ನಾನು 52 ಅವರೇಜ್ ಬೀಳ್ತೈತಿ. 50,000 ಸೈಕಲ್ ಇದ್ದ ಬಿಡ್ಬಿಡಿ. ಯಾವ್ದು ಸರ್ ಸೈಕಲ್? ನಿಮ್ಮ ಸೈಕಲ್ ಕ್ಯಾಂಡಲ್ ಐತೆ. ಕ್ಯಾಂಡಲ್ ಐತೆ. ಅಚ್ಚ ನಿಮ್ದ? ನಮ್ಮದು ಸ್ಪಾಟ್ ಇದೆ ರೀ. ಸ್ಪಾಟ್ ಭಾಳ ಇದಾವೆ. ಸ್ಪಾಟ್ ನಮ್ಮ ಮೊದಲು ನಮ್ಗೆ ಹುಡುಗ ತಂದಿದ್ದ ಅವ್ರು ತಗೋರುತ್ತೆ. ಇಲ್ಲಿದೆ ನೋಡ್ರಿ ಸರ್ ಸ್ಪಾಟ್. ಸ್ಪಾಟ್ ಭಾರಿ ಐತೆ. ಯಾಕೆ ತಗೊಂಡಿಲ್ಲ? ಇದು 50,000 ರೀ. ಅದು ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರಿ. ನಮ್ಮದು 15 ಐತೆ. ಭಾರಿ ಐತಲ್ಲ ದುಡ್ಡು ಮಾಡಲ್ಲ. ಇಂದು ನೋಡ್ರಿ ಇದೇ ಈಗ ಅವ್ರು ಮಾತಾಡ್ಸಿನ್ರಿ. ಏಜ್ 75 ರೀ. ಇನ್ನೂ ಸೈಕ್ಲಿಂಗ್ ಮಾಡ್ತಿರ್ತಾರೆ ಅವರು. ಎಲ್ಲ ಆಲ್ಮೋಸ್ಟ್ ಎಲ್ಲ 50,000 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಯಾರ್ತಾರೆ ರೀ ಅವರು. ಸೈಕ್ಲಿಂಗ್ ಮೇಲೆ ಆಗಿದ್ರಿ. ಭಾರಿ ಮಾತಾಡ್ರಿ. ಒಲಿಂಪಿಕ್ किया सर? ओलंपिक किया था 10:45. हाँ सॉरी 15 किलोमीटर रनिंग, 40 किलोमीटर साइकिलिंग किया. नहीं 10 किलोमीटर होता है वो. नहीं वो ड्यूथलन VCC नहीं एक्चुअली ओलंपिक डिस्टेंस जो है फर्स्ट 10 किलोमीटर रन, 10:40 साइकिलिंग, अगेन 5 किलोमीटर रन. तो बेलगांव का कैसा था? पहले 15 करना था. नहीं पहला 10 है. बाद में 40 किलोमीटर साइकिलिंग है. बाद में 5 किलोमीटर रनिंग है. 2019 में भी किया था मैंने. 40 प्लस में 4 आया था. सर सांगली में किया आप? सांगली में किया था. सांगली में सेकंड आया था. ನೋಡ್ಬೋದ್ರಿ ಈಗ ನಾವು ಸೈಕ್ಲಿಂಗ್ ಮಾಡಕತ್ತೀವ್ರಿ. 20 ಕಿಲೋಮೀಟ್ರ. ಟೋಟಲ್ ಒಂದು 200 ಜನ ಅದಾರೆ. ಈಗ ನಮ್ಮ ಕೂಡ ಒಬ್ಬರು 70 ಏಜ್ ಅದಾರ. ಅವರು ಸೈಕ್ಲಿಂಗ್ ಮಾಡಕತ್ತಾರೆ, ರನ್ನಿಂಗು ಮಾಡ್ತಾರಂತಾರೆ. ಈಗ ಭಾರಿ ಇದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ರೀ. ನೋಡ್ರಿ रायबाग कर्नाटक. 80 किलोमीटर. 80 कधी काढायला काय? हां कमान सर कमान.
ನೋಡ್ರಿ ಡಬಲ್ ಸೈಕಲ್ ಹೊಂಟೈತಿ. ಏಜ್ 70 ಸರ್ದ, ಮೇಡಮ್ಗಳ್ದ 65 ಅಂತಾರೆ. ಇದೊಂದು ಎಕ್ಸ್ಪೀರಿಯನ್ಸಲ್ಲಿ ಭಾರಿ ಐತಿ. ನಿಮ್ಗೆ ಹೇಳ್ತೀನಿ ರೀ ಆಮೇಲೆ ಎಲ್ಲ ಡೀಟೇಲ್ಸ ಹೇಳ್ತೀನಿ. ನೋಡ್ರಿ ನಮ್ಮ ಕೂಡ ಸರ್ ಬರ್ತಾರೆ, कपल्स बरतर सर. आप कहाँ से सर? सर क्या बोले? कहाँ से आप? मैं महाराष्ट्र से ही हूँ. नागपुर बर्थ प्लेस. हाँ हाँ इधर आ गया प्रमोशन पे तो यही हो गया. हाँ. सर आपका एज? 70. मैडम 65. ग्रेट ग्रेट कपल. ಥ್ಯಾಂಕ್ ಯು ಸರ್. ನೋಡ್ರಿ ಈಗ ನಾವು ಜಸ್ಟ್ ಮುಗಿಸಿ ಬಂದೇವ್ರಿ. 20 ಕಿಲೋಮೀಟ್ರ್ ಸೈಕಲಿಂಗ್ ಮುಗಿಸ್ಯ. ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಕೊಡಕತ್ತಾರೆ ರೀ. ಬಾಳೆಹಣ್ಣು ಬ್ರೇಕ್ಫಾಸ್ಟ್ ಇದೆ ರೀ. ಇಲ್ಲೆಲ್ಲರೂ ಒಂದು ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ರೀ. ಅಂದ್ರೆ ತೋರಿ ಮತ್ತೆ ಆಮೇಲೆ ओलंपिक किया सर. ओलंपिक किया था 10:45. हाँ सॉरी 15 किलोमीटर रनिंग, 40 किलोमीटर साइकिलिंग किया. नहीं 10 किलोमीटर होता है वो. नहीं ड्यूथलैन विशेषी नहीं एक्चुअली ओलंपिक डिस्टेंस जो है हाँ फर्स्ट 10 किलोमीटर रन, हाँ. 10:40 साइकिलिंग, हाँ अगेन 5 किलोमीटर रन. हाँ. तो बेलगांव का कैसा था? पहले 15 करना था. नहीं पहला 10 है, हाँ बाद में 40 किलोमीटर साइकिलिंग है, हाँ. बाद में 5 किलोमीटर रनिंग है. हाँ. वो 2019 में भी किया था मैंने. 40+ में पोता है. हाँ सर सांगली में किया आप? सांगली में किया था. सांगली में सेकंड आया था. ನೋಡ್ರಿ ನಾನು ಈಗ ನಿಪ್ಪಾಣಿ ಬಿಟ್ಟ ಒಂದು 5 ಕಿಲೋಮೀಟ್ರ್ ಬಂದೇನೆ, 5-10 ಕಿಲೋಮೀಟ್ರ್ ರೀ. ಚಿಕ್ಕೋಡಿ ಇನ್ನೊಂದು 10-12 ಕಿಲೋಮೀಟ್ರ್ ಐತ್ರಿ. ಆಮೇಲೆ ನಾನು ಇದಕ್ಕೆ ರಾಯಬಾಗ್ ಬರ್ಬೇಕು ರೀ. ನಾನು ಕೂಡ ಒಂದು 4-5 ಜನ ಅದಾರ ರೀ ಹಿಂದೆ ಬರತ್ತಾರೆ. ಆಮೇಲೆ ಇವತ್ತು ನಮ್ದು 100+ ಸಾಕತ್ರಿ ಕಿಲೋಮೀಟ್ರ್. ಸ್ವಲ್ಪ ನನ್ನ ಸೈಕಲ್ ಕೈ ಕೊಡ್ತೀರಿ, ಅದು ಹಾಗಾಗಿ ಸ್ವಲ್ಪ ರಿಪೇರ್ ಮಾಡ್ಕೊಂಡು ಬಂದ್ರಿ. ಈಗ ಬರೋಕ್ಕೆ ಲೇಟ್ ಆಗ್ತೈತಿ ರೀ. ಹೇಳಿ ನಾವು ನಾಳೆ ನಿನ್ನಿಂದ ಡೆಕತ್ಲಾನ್ ಎಕ್ಸ್ಪೀರಿಯನ್ಸ ಮತ್ತು ಏನೇನು ನಮ್ಗೆ ಅನುಭವ ಆಯಿತು ಎಲ್ಲ ನಿಮ್ಗೆ ನಾಳೆ ಹೇಳ್ತೀನಿ ರೀ. ಎಲ್ಲರಿಗೂ ಗುಡ್ ನೈಟ್.
ನೀವು ನೋಡ್ಬೋದು ರೀ, ನಾವು ಈಗ ಚಿಕ್ಕೋಡಿ ಸಮೀಪ ಬಂದೇವ್ರಿ. ಚಿಕ್ಕೋಡಿ ಇಲ್ಲಿ ಒಬ್ಬರು ಸ್ವಲ್ಪ ಸೈಕಲ್ ತರ ಹೇಳಿದ್ರು, ಇಲ್ಲಿ ಪ್ರಸಾದ ಐತಿ, ಪ್ರಸಾದ ತಗೋ ಅಂತ ಹೇಳಿ ನಾವಿಲ್ಲಿ ಪ್ರಸಾದ ತೊಗೊಳತ್ತೀವಿ. ಇಲ್ಲಿ ಡೈಲಿ ಒಂದು 10 ರಿಂದ 15 ಸಾವಿರ ಮಂದಿ ಇಲ್ಲಿ ಊಟ ಮಾಡ್ತಿರ್ತಾರೆ. ಪ್ರವಚನ ಐತಾರೆ ಅಂತಾರೆ. ಇಲ್ಲಿ ಯಾವ ಚಿಂಚಿನಿ ಯಾವ್ದು ಊರು ಅದ ರೀ. ಈಗ ನೋಡ್ಬೋದು ರೀ, ನಾವು ಜಸ್ಟ್ ಈಗ ಪ್ರಸಾದ ತಗೊಂಡು ಈ ಸೈಕಲೆಲ್ಲ ಇಲ್ಲಿ ಹಚ್ಚಿದ್ವಿ ರೀ. ಟೈಮ್ 9 ಆಗಿತ್ತು ರೀ. ನಿಮ್ಗೆ ಹೇಳ್ತೀನಿ ರೀ. ನೋಡ್ರಿ, ನಾನು ಈಗ ನಿಪ್ಪಾಣಿ ಬಿಟ್ಟ ಒಂದು 5 ಕಿಲೋಮೀಟ್ರ್ ಬಂದ, 5-10 ಕಿಲೋಮೀಟ್ರ್ ರೀ. ಚಿಕ್ಕೋಡಿ ಇನ್ನೊಂದು 10-12 ಕಿಲೋಮೀಟ್ರ್ ಐತ್ರಿ. ಆಮೇಲೆ ನಾನು ಇದಕ್ಕೆ ರಾಯಬಾಗ್ ಬರ್ಬೇಕು ರೀ. ನಾನು ಕೂಡ ಒಂದು 4-5 ಜನ ಅದಾರ ರೀ, ಹಿಂದೆ ಬರತ್ತಾರ. ಆಮೇಲೆ ಇವತ್ತು ನಮ್ದು 100+ ಆಕೈತೆ ರೀ ಕಿಲೋಮೀಟ್ರ್. ಸ್ವಲ್ಪ ನನ್ನ ಸೈಕಲ ಕೈ ಕೊಡ್ತೀರಿ, ಅದು ಹಾಗಾಗಿ ಸ್ವಲ್ಪ ರಿಪೇರ್ ಮಾಡ್ಕೊಂಡು ಬಂದ್ರಿ. ಈಗ ಬರೋಕ್ಕೆ ಲೇಟ್ ಆಗ್ತೈತಿ ರೀ ಹೇಳಿ. ನಾವು ನಾಳೆ ನಿನ್ನಿಂದ ಡೆಕತ್ಲಾನ್ ಎಕ್ಸ್ಪೀರಿಯನ್ಸ ಮತ್ತು ಏನೇನು ನಮ್ಗೆ ಅನುಭವ ಆಯಿತು ಎಲ್ಲ ನಿಮ್ಗೆ ನಾಳೆ ಹೇಳ್ತೀನಿ ರೀ. ಎಲ್ಲರಿಗೂ ಗುಡ್ ನೈಟ್. ನಾವು ನೋಡ್ಬೋದು ರೀ, ನಾವು ಈಗ ಚಿಕ್ಕೋಡಿ ಸಮೀಪ ಬಂದೇವ್ರಿ. ಚಿಕ್ಕೋಡಿ ಇಲ್ಲಿ ಒಬ್ಬರು ಸ್ವಲ್ಪ ಸೈಕಲ್ ತರ ಹೇಳಿದ್ರು, ಇಲ್ಲಿ ಪ್ರಸಾದ ಐತಿ, ಪ್ರಸಾದ ತಗೋ ಅಂತ ಹೇಳಿ ನಾವಿಲ್ಲಿ ಪ್ರಸಾದ ತೊಗೊಳತ್ತೀವಿ. ಇಲ್ಲಿ ಡೈಲಿ ಒಂದು 10 ರಿಂದ 15 ಸಾವಿರ ಮಂದಿ ಇಲ್ಲಿ ಊಟ ಮಾಡ್ತಿರ್ತಾರೆ. ಪ್ರವಚನ ಐತಾರೆ ಅಂತಾರೆ. ಇಲ್ಲಿ ಯಾವ ಚಿಂಚಿನಿ ಯಾವ್ದು ಊರು ಅದ ರೀ. ಈಗ ನೋಡ್ಬೋದು ರೀ, ನಾವು ಜಸ್ಟ್ ಈಗ ಪ್ರಸಾದ ತಗೊಂಡು ಈ ಸೈಕಲೆಲ್ಲ ಇಲ್ಲಿ ಹಚ್ಚಿದ್ವಿ ರೀ. ಟೈಮ್ 9 ಆಗಿತ್ತು ರೀ. ನಿಮ್ಗೆ ಹೇಳ್ತೀನಿ ರೀ. ನೋಡ್ರಿ, ನಾವು ಈಗ ಜಸ್ಟ್ ಚಿಕ್ಕೋಡಿಗೆ ರೀಚ್ ಆಗಿರಿ. ಕನ್ನೋರ್ ಸರ್ ಅವರು ಈಗ ಮನೆಗೆ ಹೋಗ್ತಾ ಇದ್ದಾರೆ. ನಾವು ನಮ್ಮ ಮನೆಗೆ ನಾವು ಹೋಗ್ತೀವಿ ರೀ. ಟೈಮಿಗ 9 ಆಗಿತ್ತು ರೀ. ಚಿಕ್ಕೋಡಿ ರಾಯಬಾಗ ಒಂದು 20-25 ಕಿಲೋಮೀಟ್ರ್ ಮತ್ತು ಮುಂಜಾನೆ ಹಲೋ. ನೋಡ್ರಿ, ನಾವು ಈಗ ಇಲ್ಲಿ ಕಂಚಕರಟ್ಟು ಇಲ್ಲಿ ಸ್ಟೇ ಮಾಡಿದ್ವಿ, ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಟೈಮ್ ಈಗ ರಾತ್ರಿ 12 ಆಗೈತೆ ನೋಡ್ರಿ. ನೀವು ನೋಡ್ಬೋದು, ಅಳದ್ ಸರ್ ಅವರು ಫುಲ್ ಜೋಶದಾಗ ಅದಾರ ರೀ. ಅವ್ರು 200 ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿದ್ರಿ ನಿನ್ನೆ ಇವತ್ತು ಕೂಡಿ. ಗ್ರೇಟ್ ರೀ ಅವರು. ರಿತೇಶ್ ಫಸ್ಟ್ ಟೈಮ್ ಅವರು 200 ಕಿಲೋಮೀಟ್ರ್ ಹೊಡೆದ್ರಿ ರೀ. ಈಗ ನಮ್ಮದು 200 ಕಿಲೋಮೀಟ್ರ್ ಆಯ್ತು ರೀ. ನಾವು ಇವತ್ತು ಫುಲ್ ಹ್ಯಾಪಿ ರೀ. ಮತ್ತು ಆ್ಯಕ್ಚುಲಿ ನಾವು ನೈಟ್ ರೈಡ್ ಮಾಡ್ರೆ ಏನೂ ತ್ರಾಸ ಆಗೋಲ್ಲ ರೀ. ಬಟ್ ನಾವು ಸೇಫ್ಟಿ ಹೋಗ್ಬೇಕು ರೀ. ಹೆಂಗಂದ್ರೆ ರೀ, ನಾವು ಬೆಲ್ಟ, ರಿಫ್ಲೆಕ್ಟಿವ್ ಬೆಲ್ಟ, ಆಮೇಲೆ ಲೈಟ, ಡೇಂಜರ್ ಲೈಟ್ ಎಲ್ಲ ಹಚ್ಕೊಂಡು ನಾವು ಸೇಫ್ಟಿಯಾಗಿ ನಾವು ರೈಡ್ ಮಾಡ್ಬೋದು ರೀ. ಆಮೇಲೆ ನೈಟು ಗಾಡಿಗಳು ಜಾಸ್ತಿ ಯಾವ್ದಿಲ್ಲ ರೀ. ನಾವು ನೈಟ್ ಬಿಂದಾಸ್ ರೈಡ್ ಮಾಡ್ಬೋದು ರೀ. ನಾಳೆ ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ ರೀ. ನಿನ್ನಿಂದ ಡೆಕೋತ್ಲಾಂದು ಏನೇನಾಯಿತು ಎಲ್ಲ ನಿಮ್ಗೆ ಹೇಳ್ತೀನಿ ರೀ. ಧನ್ಯವಾದಗಳು. ನೋಡ್ರಿ, ನಾವು ಈಗ ಜಸ್ಟ್ ಚಿಕ್ಕೋಡಿಗೆ ರೀಚ್ ಆಗಿರಿ. ಕನ್ನೋರ್ ಸರ್ ಅವರು ಈಗ ಮನೆಗೆ ಹೋಗ್ತಾ ಇದ್ದಾರೆ. ನಾವು ನಮ್ಮ ಮನೆಗೆ ನಾವು ಹೋಗ್ತೀವಿ ರೀ. ಟೈಮಿಗ 9 ಆಗಿತ್ತು ರೀ. ಚಿಕ್ಕೋಡಿ ರಾಯಬಾಗ ಒಂದು 20-25 ಕಿಲೋಮೀಟ್ರ್ ಮತ್ತು ಮುಂಜಾನೆ ಹಲೋ. ನೋಡ್ರಿ, ನಾವು ಈಗ ಇಲ್ಲಿ ಕಂಚಕರಟ್ಟು ಇಲ್ಲಿ ಸ್ಟೇ ಮಾಡಿದ್ವಿ, ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಟೈಮ್ ಈಗ ರಾತ್ರಿ 12 ಆಗೈತೆ ನೋಡ್ರಿ. ನೀವು ನೋಡ್ಬೋದು, ಅಳದ್ ಸರ್ ಅವರು ಫುಲ್ ಜೋಶದಾಗ ಅದಾರ ರೀ. ಅವ್ರು 200 ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿದ್ರಿ ನಿನ್ನೆ ಇವತ್ತು ಕೂಡಿ. ಗ್ರೇಟ್ ರೀ ಅವರು. ರಿತೇಶ್ ಫಸ್ಟ್ ಟೈಮ್ ಅವರು 200 ಕಿಲೋಮೀಟ್ರ್ ಹೊಡೆದ್ರಿ ರೀ. ಈಗ ನಮ್ಮದು 200 ಕಿಲೋಮೀಟ್ರ್ ಆಯ್ತು ರೀ. ನಾವು ಇವತ್ತು ಫುಲ್ ಹ್ಯಾಪಿ ರೀ. ಮತ್ತು ಆ್ಯಕ್ಚುಲಿ ನಾವು ನೈಟ್ ರೈಡ್ ಮಾಡ್ರೆ ಏನೂ ತ್ರಾಸ ಆಗೋಲ್ಲ ರೀ. ಬಟ್ ನಾವು ಸೇಫ್ಟಿ ಹೋಗ್ಬೇಕು ರೀ. ಹೆಂಗಂದ್ರೆ ರೀ, ನಾವು ಬೆಲ್ಟ, ರಿಫ್ಲೆಕ್ಟಿವ್ ಬೆಲ್ಟ, ಆಮೇಲೆ ಲೈಟ, ಡೇಂಜರ್ ಲೈಟ್ ಎಲ್ಲ ಹಚ್ಕೊಂಡು ನಾವು ಸೇಫ್ಟಿಯಾಗಿ ನಾವು ರೈಡ್ ಮಾಡ್ಬೋದು ರೀ. ಆಮೇಲೆ ನೈಟು ಗಾಡಿಗಳು ಜಾಸ್ತಿ ಯಾವ್ದಿಲ್ಲ ರೀ. ನಾವು ನೈಟ್ ಬಿಂದಾಸ್ ರೈಡ್ ಮಾಡ್ಬೋದು ರೀ. ನಾಳೆ ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ ರೀ. ನಿನ್ನಿಂದ ಡೆಕೋತ್ಲಾಂದು ಏನೇನಾಯಿತು ಎಲ್ಲ ನಿಮ್ಗೆ ಹೇಳ್ತೀನಿ ರೀ. ಧನ್ಯವಾದಗಳು.